ಸದ್ಯ ಬೆಂಗಳೂರು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ. ಎಲ್ಲೆಲ್ಲಿ ಮುಳುಗಡೆ ಆಗಿದೆ. ಕಳೆದ ಬಾರಿ ಇಡೀ ದೇಶವ್ಯಾಪ್ತಿ ದೊಡ್ಡ ಪ್ರಚಾರ ಆಗ್ತಾ ಇರುವಂತದ್ದು ಬೆಂಗಳೂರು ಮುಳುಗಡೆ ಆಗಿದೆ. ಕೆಲವರೆಲ್ಲ ಬೆಂಗಳೂರಲ್ಲಿರುವಂತ ಮಕ್ಕಳಿಗೆಲ್ಲ ಫೋನ್ ಮಾಡಿ ಹೇಳಿದ್ರು, ಜಾಗೃತಿ ಮರ್ಯ, ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ಳುವಂತ ಈ ಬೆಂಗಳೂರು ಮುಳುಗಡೆ ಆಗ್ಬಿಟ್ರೆ ಜಾಗೃತಿ ಅಂತ. ಹಳ್ಳಿ ಕಡೆ ಎಲ್ಲ ತೋಟ ಮುಳುಗಡೆ ಆಗುತ್ತೆ, ಮನೆಯೊಳಗೆ ಜನ ಇರ್ತಾರೆ. ಸಿಟಿ ಕಡೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಮನೇನೆ ಮುಳುಗಡೆ ಆಗುತ್ತೆ, ಎಲ್ಲಿರೋಕ್ಕಾಗತ್ತೆ, ಎಲ್ಲಿ ಊಟ, ಎಲ್ಲಿ ನಿದ್ದೆ. ಕೆಲವರೆಲ್ಲ 3-4 ತಿಂಗಳಿಗೆ ವರ್ಷನ್ಗಟ್ಲೆ ಐಟಮ್ ಸಾಮಾನುಗಳನ್ನ ತಗೊಂಡ್ಬಂದು ಇಟ್ಕೊಂಡಿರ್ತಾರೆ. ಅಡಿಗೆ ಐಟಮ್ ಇರ್ಬೋದು, ಮತ್ತೊಂದು ಮಗದೊಂದು, ಎಲ್ಲ ನೀರಲ್ಲಿ ಮುಳುಗಡೆ ಆಗುತ್ತೆ, ಸತ್ಯನಾಶ ಆಗೋಗುತ್ತೆ. ಏನ್ ಕೊಡ್ತಾರೆ? ಹೋಗುತ್ತೆ ಸರ್ಕಾರ, ಏನೇನ್ ಹಾಳಾಗಿದೆ, ಎಷ್ಟೆಷ್ಟು ಹಾಳಾಗಿದೆ, ಏನ್ ಕೊಡ್ತಾರ ಪರಿಹಾರ ಅಂತ? 5 ಲಕ್ಷ ಖರ್ಚಾಗಿದ್ರೆ 25,000 ಪರಿಹಾರ ಅಂತ ಕೊಡುತ್ತೆ ಗೌರ್ಮೆಂಟ್. ರೈಟ್, ನಮ್ಮ ಪ್ರತಿನಿಧಿ ಸಿಲ್ಕ್ ಬೋರ್ಡ್ ಇಂದ ಕನೆಕ್ಟ್ ಆಗಿದ್ದಾರೆ. ಬೆಳಗ್ಗೆಯಿಂದ ಮುತ್ತಪ್ಪ, ಎಷ್ಟು ಗಂಟೆಯಿಂದ ಅಲ್ಲಿದ್ರ ಮುತ್ತಪ್ಪ ನೀವು? ನಾವು ವಿಜುವಲ್ಸ್ ಅಂತೂ ಬೆಳಗ್ಗೆ 5 ಗಂಟೆಯಿಂದ ನೋಡ್ತಾ ಇದ್ದೀನಿ ನಾನು, ಈ ತರ ಆಗಿರೋದ್ರದ್ದು ನೀವು ಕಲ್ಸ್ಕೊಟ್ಟಿರೋ ವಿಜುವಲ್ಸ್. ಅಷ್ಟೊತ್ತಿಂದ ಇಷ್ಟೊತ್ತವರೆಗೂ ಸಿಲ್ಕ್ ಬೋರ್ಡ್ ಅಂತ ಮೇನ್ ಜಂಕ್ಷನ್ ಅಲ್ಲಿ ಇವತ್ತು ಅಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ಫುಲ್ ಟ್ರಾಫಿಕ್ ಇರಬೇಕಾಗಿತ್ತು. ಅಷ್ಟು ಜನ ಆಫೀಸ್ಗೆ ಹೋಗೋರು, ಮತ್ತೊಂದ್ ಕಡೆ ಹೋಗೋರು. ಆದ್ರೆ ಅಲ್ಲಿ ಮೂವ್ಮೆಂಟೇ ಇಲ್ಲ, ಅಲ್ಲಿ ಕಂಪ್ಲೀಟ್ ಬ್ಲಾಕೇಡ್ ಆಗಿದೆ. ಬೇರೆ ಕಡೆ ಹೋಗೋರೆಲ್ಲ ಎಲ್ಲಿ ಹೋಗ್ತಾರೆ, ಏನಿದೆ ಅಲ್ಲಿ ಪರಿಸ್ಥಿತಿ ಏನಿದೆ? ಒಂದ್ಸರಿ ವಿಜುವಲಿ ಪ್ಯಾನ್ ಮಾಡಿ ಕೂಡ ತೋರಿಸಿ ಮುತ್ತಪ್ಪ. ಈಗಾಗಲೇ ಈ ಬಿಬಿಎಂಪಿ ಮತ್ತೆ ಬಿಎಂಆರ್ಸ್ ನ ಅಧಿಕಾರಿಗಳು ಈ ನೀರನ್ನ ಹೊರಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಆ ನೀರು ಹೋಗದೇ ಇರುವಂತಹ ಅಷ್ಟರ ನೀರು ಇಲ್ಲಿ ನಿಂತಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲೂ ಕೂಡ ರಾಜಕಾಲುವೆಗೆ ಕನೆಕ್ಟ್ ಆಗುವಂತಹ ಮೋರಿ ಇಲ್ಲದಿರುವಂತಹ ಕಾರಣಕ್ಕಾಗಿ ಆ ನೀರು ಸರಾಗವಾಗಿ ಹೋಗ್ತಾ ಇಲ್ಲ. ಜೆಸಿಬಿಗಳ ಮುಖಾಂತರವಾಗಿ ನೀರನ್ನ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೊರತು ಅದೆಲ್ಲೂ ಕೂಡ ಯಶಸ್ವಿ ಆಗ್ತಿರೋದಂತ ಕಾರಣಕ್ಕಾಗಿ ಏನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ 2 ಬಸ್ಗಳಾಗಿರ್ಬೋದು, ಕಾರು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಅಲ್ಲಿ ಸ್ಟ್ರಕ್ ಆಗಿ ನಿಂತಿದೆ. ಆ ಬಸ್ ನ ಒಳಭಾಗದಲ್ಲೂ ಕೂಡ ನೀರು ಹೋಗಿದೆ. ಬಿಬಿಎಂಪಿ ಅಧಿಕಾರಿಗಳು ಈಗ ಅಂದ್ರೆ ಇಲ್ಲಿ ನೀರು ನಿಲ್ಲುತ್ತೆ ಅಂತ ಗೊತ್ತಿದ್ರೂ ಸಹ ಅಲ್ಲಿ ಮೊದಲೇ ಈ ಕೆಲಸವನ್ನ ಮಾಡದಿರುವಂತಹ ಕಾರಣಕ್ಕಾಗಿ ಈಗ ನೀರು ನಿಂತ್ಕೊಂಡಿದೆ. ಈಗ ಆ ಭಾಗದಲ್ಲಿ ಏನು ರಸ್ತೆಯನ್ನ ಅಗದು ಈಗ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಬಿಎಂಆರ್ಸಿ ಅಧಿಕಾರಿಗಳಿಗೆ ಮೊದಲೇ ಈ ಬಗ್ಗೆ ಮಾಹಿತಿ ಇದ್ದಿದ್ರೆ ಈ ಒಂದು ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಐಟಿಬಿಟಿ ಕೆಲಸಕ್ಕೆ ಹೋಗುವಂತಹ ಜನ ಇದೇ ಮಾರ್ಗವಾಗಿ ಹೋಗಬೇಕಿತ್ತು. ಅವ್ರು ಯಾರು ಕೂಡ ಹೋಗದಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ಏನು ಟ್ರಾಫಿಕ್ ಜಾಮ್ ಆಗಿದೆ ನೋಡಿ. ಈ ರೀತಿಯಾಗಿ ಒಂದೊಂದೇ ಜೆಸಿಬಿ ಮುಖಾಂತರವಾಗಿ ನೀರನ್ನ ಈ ಮೋರಿಗೆ ತಳ್ಳುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ. ಬಿಬಿಎಂಪಿ ಮತ್ತೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂತದ್ದು. ಈಗ 2 ಬಸ್ ಅಷ್ಟೇ ಅಲ್ಲ, ಅಲ್ಲಿ ಒಂದು ಕಾರ್ ಕೂಡ ಇದೆ. ಆ ಕಾರ್ನಲ್ಲಿ 4 ಜನ ಏನು ಪ್ರಯಾಣಿಕರು ಕೂಡ ಇದ್ರು ಕೂಡ ಮಾಹಿತಿ ಸಿಗ್ತಾ ಇದೆ. ಏನು ಟ್ರಾಫಿಕ್ ಪೊಲೀಸರ ಒಂದು ಸಹಾಯದೊಂದಿಗೆ ಆ ಒಂದು ಜನರನ್ನ ಬೇರೆ ಕಡೆ ಸುರಕ್ಷಿತವಾಗಿ ಕಳಿಸುವಂತಹ ಕೆಲಸವನ್ನ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಕೇಂದ್ರ ರೈಲ್ವೆ ಮಂಡಳಿಯ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿ ಕೆಲಸ ನಡೀತಾ ಇತ್ತು. ಇನ್ನೇನು ಮುಂದಿನ ತಿಂಗಳೇ ಈ ಒಂದು ಭಾಗದಲ್ಲಿ ಹೊಸ ಮೆಟ್ರೋ ಏನು ಮಾರ್ಗ ಏನು ಪ್ರಾರಂಭವಾಗ್ತಿತ್ತು. ಆದ್ರೆ ಈಗ ಉದ್ಘಾಟನವಾಗಿ ಈಗ ನೀರನ್ನ ಈ ರೀತಿಯಾಗಿ ತಳ್ಳುವ ಮೂಲಕ ಕಾಮಗಾರಿಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿರುವಂತಹ ಕಾರಣಕ್ಕಾಗಿ ಐಟಿಬಿಟಿ ಕೆಲಸಕ್ಕೆ ಹೋಗುವಂತಹ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಮುತ್ತಪ್ಪ. ಸದ್ಯ ಬೆಂಗಳೂರು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ. ಎಲ್ಲೆಲ್ಲಿ ಮುಳುಗಡೆ ಆಗಿದೆ. ಕಳೆದ ಬಾರಿ ಇಡೀ ದೇಶವ್ಯಾಪ್ತಿ ದೊಡ್ಡ ಪ್ರಚಾರ ಆಗ್ತಾ ಇರುವಂತದ್ದು ಬೆಂಗಳೂರು ಮುಳುಗಡೆ ಆಗಿದೆ. ಕೆಲವರೆಲ್ಲ ಬೆಂಗಳೂರಲ್ಲಿರುವಂತ ಮಕ್ಕಳಿಗೆಲ್ಲ ಫೋನ್ ಮಾಡಿ ಹೇಳಿದ್ರು, ಜಾಗೃತಿ ಮರ್ಯ, ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ಳುವಂತ ಈ ಬೆಂಗಳೂರು ಮುಳುಗಡೆ ಆಗ್ಬಿಟ್ರೆ ಜಾಗೃತಿ ಅಂತ. ಹಳ್ಳಿ ಕಡೆ ಎಲ್ಲ ತೋಟ ಮುಳುಗಡೆ ಆಗುತ್ತೆ, ಮನೆಯೊಳಗೆ ಜನ ಇರ್ತಾರೆ. ಸಿಟಿ ಕಡೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಮನೇನೆ ಮುಳುಗಡೆ ಆಗುತ್ತೆ, ಎಲ್ಲಿರೋಕ್ಕಾಗತ್ತೆ, ಎಲ್ಲಿ ಊಟ, ಎಲ್ಲಿ ನಿದ್ದೆ. ಕೆಲವರೆಲ್ಲ 3-4 ತಿಂಗಳಿಗೆ ವರ್ಷನ್ಗಟ್ಲೆ ಐಟಮ್ ಸಾಮಾನುಗಳನ್ನ ತಗೊಂಡ್ಬಂದು ಇಟ್ಕೊಂಡಿರ್ತಾರೆ. ಅಡಿಗೆ ಐಟಮ್ ಇರ್ಬೋದು, ಮತ್ತೊಂದು ಮಗದೊಂದು, ಎಲ್ಲ ನೀರಲ್ಲಿ ಮುಳುಗಡೆ ಆಗುತ್ತೆ, ಸತ್ಯನಾಶ ಆಗೋಗುತ್ತೆ. ಏನ್ ಕೊಡ್ತಾರೆ? ಹೋಗುತ್ತೆ ಸರ್ಕಾರ, ಏನೇನ್ ಹಾಳಾಗಿದೆ, ಎಷ್ಟೆಷ್ಟು ಹಾಳಾಗಿದೆ, ಏನ್ ಕೊಡ್ತಾರ ಪರಿಹಾರ ಅಂತ? 5 ಲಕ್ಷ ಖರ್ಚಾಗಿದ್ರೆ 25,000 ಪರಿಹಾರ ಅಂತ ಕೊಡುತ್ತೆ ಗೌರ್ಮೆಂಟ್. ರೈಟ್, ನಮ್ಮ ಪ್ರತಿನಿಧಿ ಸಿಲ್ಕ್ ಬೋರ್ಡ್ ಇಂದ ಕನೆಕ್ಟ್ ಆಗಿದ್ದಾರೆ. ಬೆಳಗ್ಗೆಯಿಂದ
ಮುತ್ತಪ್ಪ ಎಷ್ಟು ಗಂಟೆಯಿಂದ ಅಲ್ಲಿದ್ರ ಮುತ್ತಪ್ಪ ನೀವು? ನಾವು ವಿಜುವಲ್ಸ್ ಅಂತೂ ಬೆಳಗ್ಗೆ 5 ಗಂಟೆಯಿಂದ ನೋಡ್ತಾ ಇದ್ದೀನಿ ನಾನು ಈ ತರ ಆಗಿರೋದ್ರದ್ದು ನೀವು ಕಲ್ಸ್ಕೊಟ್ಟಿರೋ ವಿಜುವಲ್ಸ್. ಅಷ್ಟೊತ್ತಿಂದ ಇಷ್ಟೊತ್ತವರೆಗೂ ಸಿಲ್ಕ್ ಬೋರ್ಡ್ ಅಂತ ಮೇನ್ ಜಂಕ್ಷನ್ ಅಲ್ಲಿ ಇವತ್ತು ಅಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ಫುಲ್ ಟ್ರಾಫಿಕ್ ಇರಬೇಕಾಗಿತ್ತು. ಅಷ್ಟು ಜನ ಆಫೀಸ್ಗೆ ಹೋಗೋರು, ಮತ್ತೊಂದ್ ಕಡೆ ಹೋಗೋರು. ಆದ್ರೆ ಅಲ್ಲಿ ಮೂವ್ಮೆಂಟೇ ಇಲ್ಲ, ಅಲ್ಲಿ ಕಂಪ್ಲೀಟ್ ಬ್ಲಾಕೇಡ್ ಆಗಿದೆ. ಬೇರೆ ಕಡೆ ಹೋಗೋರೆಲ್ಲ ಎಲ್ಲಿ ಹೋಗ್ತಾರೆ, ಏನಿದೆ ಅಲ್ಲಿ ಪರಿಸ್ಥಿತಿ ಏನಿದೆ ಒಂದ್ಸರಿ ವಿಜುವಲಿ ಪ್ಯಾನ್ ಮಾಡಿ ಕೂಡ ತೋರಿಸಿ ಮುತ್ತಪ್ಪ. ಈಗಾಗಲೇ ಈ ಬಿಬಿಎಂಪಿ ಮತ್ತೆ ಬಿಎಂಆರ್ಸ್ ನ ಅಧಿಕಾರಿಗಳು ಈ ನೀರನ್ನ ಹೊರಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಆ ನೀರು ಹೋಗದೇ ಇರುವಂತಹ ಅಷ್ಟರ ನೀರು ಇಲ್ಲಿ ನಿಂತಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲೂ ಕೂಡ ರಾಜಕಾಲುವೆಗೆ ಕನೆಕ್ಟ್ ಆಗುವಂತಹ ಮೋರಿ ಇಲ್ದಿರುವಂತಹ ಕಾರಣಕ್ಕಾಗಿ ಆ ನೀರು ಸರಾಗವಾಗಿ ಹೋಗ್ತಾ ಇಲ್ಲ. ಜೆಸಿಬಿಗಳ ಮುಖಾಂತರವಾಗಿ ನೀರನ್ನ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೊರತು ಅದೆಲ್ಲೂ ಕೂಡ ಯಶಸ್ವಿ ಆಗ್ತಿರೋದಂತ ಕಾರಣಕ್ಕಾಗಿ ಏನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ 2 ಬಸ್ಗಳಾಗಿರ್ಬೋದು, ಕಾರು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಅಲ್ಲಿ ಸ್ಟ್ರಕ್ ಆಗಿ ನಿಂತಿದೆ. ಆ ಬಸ್ ನ ಒಳಭಾಗದಲ್ಲೂ ಕೂಡ ನೀರು ಹೋಗಿದೆ. ಬಿಬಿಎಂಪಿ ಅಧಿಕಾರಿಗಳು ಈಗ ಅಂದ್ರೆ ಇಲ್ಲಿ ನೀರು ನಿಲ್ಲುತ್ತೆ ಅಂತ ಗೊತ್ತಿದ್ರೂ ಸಹ ಅಲ್ಲಿ ಮೊದಲೇ ಈ ಕೆಲಸವನ್ನ ಮಾಡದಿರುವಂತಹ ಕಾರಣಕ್ಕಾಗಿ ಈಗ ನೀರು ನಿಂತ್ಕೊಂಡಿದೆ. ಈಗ ಆ ಭಾಗದಲ್ಲಿ ಏನು ರಸ್ತೆಯನ್ನ ಅಗದು ಈಗ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಬಿಎಂಆರ್ಸಿ ಅಧಿಕಾರಿಗಳಿಗೆ ಮೊದಲೇ ಈ ಬಗ್ಗೆ ಮಾಹಿತಿ ಇದ್ದಿದ್ರೆ ಈ ಒಂದು ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಐಟಿಬಿಟಿ ಕೆಲಸಕ್ಕೆ ಹೋಗುವಂತಹ ಜನ ಇದೇ ಮಾರ್ಗವಾಗಿ ಹೋಗಬೇಕಿತ್ತು. ಅವ್ರು ಯಾರು ಕೂಡ ಹೋಗದಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ಏನು ಟ್ರಾಫಿಕ್ ಜಾಮ್ ಆಗಿದೆ. ನೋಡಿ, ಈ ರೀತಿಯಾಗಿ ಒಂದೊಂದೇ ಜೆಸಿಬಿ ಮುಖಾಂತರವಾಗಿ ನೀರನ್ನ ಈ ಮೋರಿಗೆ ತಳ್ಳುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ. ಬಿಬಿಎಂಪಿ ಮತ್ತೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂತದ್ದು. ಈಗ 2 ಬಸ್ ಅಷ್ಟೇ ಅಲ್ಲ, ಅಲ್ಲಿ ಒಂದು ಕಾರ್ ಕೂಡ ಇದೆ. ಆ ಕಾರ್ನಲ್ಲಿ 4 ಜನ ಏನು ಪ್ರಯಾಣಿಕರು ಕೂಡ ಇದ್ರು ಕೂಡ ಮಾಹಿತಿ ಸಿಗ್ತಾ ಇದೆ. ಏನು ಟ್ರಾಫಿಕ್ ಪೊಲೀಸರ ಒಂದು ಸಹಾಯದೊಂದಿಗೆ ಆ ಒಂದು ಜನರನ್ನ ಬೇರೆ ಕಡೆ ಸುರಕ್ಷಿತವಾಗಿ ಕಳಿಸುವಂತಹ ಕೆಲಸವನ್ನ ಆ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಕೇಂದ್ರ ರಸ್ತೆ ಮಂಡಳಿಯ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿ ಕೆಲಸ ನಡೀತಾ ಇತ್ತು. ಇನ್ನೇನು ಮುಂದಿನ ತಿಂಗಳೇ ಈ ಒಂದು ಭಾಗದಲ್ಲಿ ಹೊಸ ಮೆಟ್ರೋ ಏನು ಮಾರ್ಗ ಏನು ಪ್ರಾರಂಭವಾಗ್ತಿತ್ತು. ಆದ್ರೆ ಈಗ ಉದ್ಘಾಟನವಾಗಿ ಈಗ ನೀರನ್ನ ಈ ರೀತಿಯಾಗಿ ತಳ್ಳುವ ಮೂಲಕ ಕಾಮಗಾರಿಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿರುವಂತಹ ಕಾರಣಕ್ಕಾಗಿ ಐಟಿಬಿಟಿ ಕೆಲಸಕ್ಕೆ ಹೋಗುವಂತಹ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಮುತ್ತಪ್ಪ. ಸದ್ಯ ಬೆಂಗಳೂರು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಎಲ್ಲೆಲ್ಲಿ ಮುಳುಗಡೆ ಆಗಿದೆ. ಕಳೆದ ಬಾರಿ ಇಡೀ ದೇಶವ್ಯಾಪ್ತಿ ದೊಡ್ಡ ಪ್ರಚಾರ ಆಗ್ತಾ ಇರುವಂತದ್ದು ಬೆಂಗಳೂರು ಮುಳುಗಡೆ ಆಗಿದೆ. ಕೆಲವರೆಲ್ಲ ಬೆಂಗಳೂರಲ್ಲಿರುವಂತ ಮಕ್ಕಳಿಗೆಲ್ಲ ಫೋನ್ ಮಾಡಿ ಹೇಳಿದ್ರು, ಜಾಗೃತಿ ಮರ್ಯ, ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ಳುವಂತ ಈ ಬೆಂಗಳೂರು ಮುಳುಗಡೆ ಆಗ್ಬಿಟ್ರೆ ಜಾಗೃತಿ ಅಂತ. ಹಳ್ಳಿ ಕಡೆ ಎಲ್ಲ ತೋಟ ಮುಳುಗಡೆ ಆಗುತ್ತೆ, ಮನೆಯೊಳಗೆ ಜನ ಇರ್ತಾರೆ. ಸಿಟಿ ಕಡೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಮನೇನೆ ಮುಳುಗಡೆ ಆಗುತ್ತೆ. ಎಲ್ಲಿರೋಕ್ಕಾಗತ್ತೆ? ಎಲ್ಲಿ ಊಟ, ಎಲ್ಲಿ ನಿದ್ದೆ? ಕೆಲವರೆಲ್ಲ 3-4 ತಿಂಗಳಿಗೆ ವರ್ಷಗಟ್ಲೆ ಐಟಮ್ ಸಾಮಾನುಗಳನ್ನ ತಗೊಂಡ್ಬಂದು ಇಟ್ಕೊಂಡಿರ್ತಾರೆ. ಅಡಿಗೆ ಐಟಮ್ ಇರ್ಬೋದು, ಮತ್ತೊಂದು ಮಗದೊಂದು, ಎಲ್ಲ ನೀರಲ್ಲಿ ಮುಳುಗಡೆ ಆಗುತ್ತೆ, ಸತ್ಯನಾಶ ಆಗೋಗುತ್ತೆ. ಏನ್ ಕೊಡ್ತಾರೆ? ಹೋಗುತ್ತೆ ಸರ್ಕಾರ, ಏನೇನ್ ಹಾಳಾಗಿದೆ, ಎಷ್ಟೆಷ್ಟು ಹಾಳಾಗಿದೆ, ಏನ್ ಕೊಡ್ತಾರ ಪರಿಹಾರ ಅಂತ? 5 ಲಕ್ಷ ಖರ್ಚಾಗಿದ್ರೆ 25,000 ಪರಿಹಾರ ಅಂತ ಕೊಡುತ್ತೆ ಗವರ್ಮೆಂಟ್. ರೈಟ್, ನಮ್ಮ ಪ್ರತಿನಿಧಿ ಸಿಲ್ಕ್ ಬೋರ್ಡ್ ಇಂದ ಕನೆಕ್ಟ್ ಆಗಿದ್ದಾರೆ. ಬೆಳಗ್ಗೆಯಿಂದ ಮುತ್ತಪ್ಪ ಎಷ್ಟು ಗಂಟೆಯಿಂದ ಅಲ್ಲಿದ್ರ ಮುತ್ತಪ್ಪ ನೀವು? ನಾವು ವಿಜುವಲ್ಸ್ ಅಂತೂ ಬೆಳಗ್ಗೆ 5 ಗಂಟೆಯಿಂದ ನೋಡ್ತಾ ಇದ್ದೀನಿ ನಾನು ಈ ತರ ಆಗಿರೋದ್ರದ್ದು ನೀವು ಕಲ್ಸ್ಕೊಟ್ಟಿರೋ ವಿಜುವಲ್ಸ್. ಅಷ್ಟೊತ್ತಿಂದ ಇಷ್ಟೊತ್ತವರೆಗೂ ಸಿಲ್ಕ್ ಬೋರ್ಡ್ ಅಂತ ಮೇನ್ ಜಂಕ್ಷನ್ ಅಲ್ಲಿ ಇವತ್ತು ಅಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ಫುಲ್ ಟ್ರಾಫಿಕ್ ಇರಬೇಕಾಗಿತ್ತು. ಅಷ್ಟು ಜನ ಆಫೀಸ್ಗೆ ಹೋಗೋರು, ಮತ್ತೊಂದ್ ಕಡೆ ಹೋಗೋರು. ಆದ್ರೆ ಅಲ್ಲಿ ಮೂವ್ಮೆಂಟೇ ಇಲ್ಲ, ಅಲ್ಲಿ ಕಂಪ್ಲೀಟ್ ಬ್ಲಾಕೇಡ್ ಆಗಿದೆ. ಬೇರೆ ಕಡೆ ಹೋಗೋರೆಲ್ಲ ಎಲ್ಲಿ ಹೋಗ್ತಾರೆ, ಏನಿದೆ ಅಲ್ಲಿ ಪರಿಸ್ಥಿತಿ ಏನಿದೆ ಒಂದ್ಸರಿ ವಿಜುವಲಿ ಪ್ಯಾನ್ ಮಾಡಿ ಕೂಡ ತೋರಿಸಿ ಮುತ್ತಪ್ಪ. ಈಗಾಗಲೇ ಈ ಬಿಬಿಎಂಪಿ ಮತ್ತೆ ಬಿಎಂಆರ್ಸ್ ನ ಅಧಿಕಾರಿಗಳು ಈ ನೀರನ್ನ ಹೊರಹಾಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಆ ನೀರು ಹೋಗದೇ ಇರುವಂತಹ ಅಷ್ಟರ ನೀರು ಇಲ್ಲಿ ನಿಂತಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲೂ ಕೂಡ ರಾಜಕಾಲುವೆಗೆ ಕನೆಕ್ಟ್ ಆಗುವಂತಹ ಮೋರಿ ಇಲ್ದಿರುವಂತಹ ಕಾರಣಕ್ಕಾಗಿ ಆ ನೀರು ಸರಾಗವಾಗಿ ಹೋಗ್ತಾ ಇಲ್ಲ. ಜೆಸಿಬಿಗಳ ಮುಖಾಂತರವಾಗಿ ನೀರನ್ನ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೊರತು ಅದೆಲ್ಲೂ ಕೂಡ ಯಶಸ್ವಿ ಆಗ್ತಿರೋದಂತ ಕಾರಣಕ್ಕಾಗಿ ಏನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ 2 ಬಸ್ಗಳಾಗಿರ್ಬೋದು, ಕಾರು ಎಲ್ಲವೂ ಕೂಡ
ಕಂಪ್ಲೀಟ್ ಆಗಿ ಅಲ್ಲಿ ಸ್ಟ್ರಕ್ ಆಗಿ ನಿಂತಿದೆ. ಆ ಬಸ್ನ ಒಳಭಾಗದಲ್ಲೂ ಕೂಡ ನೀರು ಹೋಗಿದೆ. ಬಿಬಿಎಂಪಿ ಅಧಿಕಾರಿಗಳು ಈಗ ಅಂದ್ರೆ ಇಲ್ಲಿ ನೀರು ನಿಲ್ಲುತ್ತೆ ಅಂತ ಗೊತ್ತಿದ್ರೂ ಸಹ ಅಲ್ಲಿ ಮೊದಲೇ ಈ ಕೆಲಸವನ್ನ ಮಾಡದಿರುವಂತಹ ಕಾರಣಕ್ಕಾಗಿ ಈಗ ನೀರು ನಿಂತ್ಕೊಂಡಿದೆ. ಈಗ ಆ ಭಾಗದಲ್ಲಿ ಏನು ರಸ್ತೆಯನ್ನ ಅಗದು ಈಗ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಬಿಎಂಆರ್ಸಿ ಅಧಿಕಾರಿಗಳಿಗೆ ಮೊದಲೇ ಈ ಬಗ್ಗೆ ಮಾಹಿತಿ ಇದ್ದಿದ್ರೆ ಈ ಒಂದು ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಐಟಿಬಿಟಿ ಕೆಲಸಕ್ಕೆ ಹೋಗುವಂತಹ ಜನ ಇದೇ ಮಾರ್ಗವಾಗಿ ಹೋಗಬೇಕಿತ್ತು. ಅವ್ರು ಯಾರು ಕೂಡ ಹೋಗದಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ಏನು ಟ್ರಾಫಿಕ್ ಜಾಮ್ ಆಗಿದೆ. ನೋಡಿ, ಈ ರೀತಿಯಾಗಿ ಒಂದೊಂದೇ ಜೆಸಿಬಿ ಮುಖಾಂತರವಾಗಿ ನೀರನ್ನ ಈ ಮೋರಿಗೆ ತಳ್ಳುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ. ಬಿಬಿಎಂಪಿ ಮತ್ತೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂತದ್ದು. ಈಗ 2 ಬಸ್ ಅಷ್ಟೇ ಅಲ್ಲ, ಅಲ್ಲಿ ಒಂದು ಕಾರ್ ಕೂಡ ಇದೆ. ಆ ಕಾರ್ನಲ್ಲಿ 4 ಜನ ಏನು ಪ್ರಯಾಣಿಕರು ಕೂಡ ಇದ್ರು ಕೂಡ ಮಾಹಿತಿ ಸಿಗ್ತಾ ಇದೆ. ಏನು ಟ್ರಾಫಿಕ್ ಪೊಲೀಸರ ಒಂದು ಸಹಾಯದೊಂದಿಗೆ ಆ ಒಂದು ಜನರನ್ನ ಬೇರೆ ಕಡೆ ಸುರಕ್ಷಿತವಾಗಿ ಕಳಿಸುವಂತಹ ಕೆಲಸವನ್ನ ಆ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಕೇಂದ್ರ ರೈಲ್ವೆ ಮಂಡಳಿಯ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿ ಕೆಲಸ ನಡೀತಾ ಇತ್ತು. ಇನ್ನೇನು ಮುಂದಿನ ತಿಂಗಳೇ ಈ ಒಂದು ಭಾಗದಲ್ಲಿ ಹೊಸ ಮೆಟ್ರೋ ಏನು ಮಾರ್ಗ ಏನು ಪ್ರಾರಂಭವಾಗ್ತಿತ್ತು. ಆದ್ರೆ ಈಗ ಉದ್ಘಾಟನವಾಗಿ ಈಗ ನೀರನ್ನ ಈ ರೀತಿಯಾಗಿ ತಳ್ಳುವ ಮೂಲಕ ಕಾಮಗಾರಿಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿರುವಂತಹ ಕಾರಣಕ್ಕಾಗಿ ಐಟಿಬಿಟಿ ಕೆಲಸಕ್ಕೆ ಹೋಗುವಂತಹ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮುತ್ತಪ್ಪ.